31ನೇ ತಾರೀಕು ನನಗೊಂದು ಮಾಹಿತಿ ಬರುತ್ತೆ, ಅವನ ಹತ್ರ ಒಂದು ಸ್ಟೆನ್ ಗನ್ ಇದೆಯಂತೆ. ಆಮೇಲೆ ಅವನು ಬಹಳ ಶಾರ್ಪ್ ಶೂಟರ್ ಅವನಿದ್ದಾನೆ. ಅವನು ನಿರ್ಜನ ಪ್ರದೇಶದಲ್ಲಿ ಇವ್ರಿಗೆಲ್ಲ ಬರಕ್ ಕೇಳ್ತಾನೆ. ಆ ಗನ್ನು ತೆಗೆದ್ರೆ ಅವನು ಈ ಮುರ್ಗಿ ಫಯಾಜ್, ಈ ಲೇಸರ್ ಲತೀಫ್ ಮತ್ತೆ ಬೇರೆ ಚುಡಿ ಪೈಲ್ಮಾನ್ ಇವರ ನಡುವೆನೂ ಒಂದ್ ಹೆಸರು ಓಡಾಡ್ತಾ ಇತ್ತು. ಈ ಜಯರಾಜು, ಕೊತ್ವಾಲ್ ರಾಮಚಂದ್ರ ಮತ್ತೆ ಆಯಿಲ್ ಕುಮಾರ್ನ ನಡುವೆ ಒಂದ್ ಹೆಸರು ಓಡಾಡ್ತಾ ಇತ್ತು. ಆ ಹೆಸರೇ ಮುನೀರ್ ಅಹಮದ್ ಅಂತ ಹೇಳಿ. ಬೆಕ್ಕಿನ ಕಣ್ಣ ರಾಜೇಂದ್ರನು ಈ ಅವನಿಗೆ ಸ್ಟೂಡೆಂಟ್ ರಾಜೇಂದ್ರ ಅಂತ ಕರಿತಾ ಇದ್ರು. ಯಾಕೆ ಅವನು ಕರಿತಾ ಇದ್ರು ಅಂದ್ರೆ, ರಾಜಾಜಿನಗರದ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ. ಬೆಂಗಳೂರು ಭೂಗತ ಲೋಕವನ್ನ ಹೆದರಿಸಿದಂತ ಇನ್ನೊಂದು ವ್ಯಕ್ತಿ ಅಂದ್ರೆ ದಿವಾಕರ್ ಹೆಗ್ಡೆ. ಬಸವನಗುಡಿಯ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ ಗನ್ ಮುನೀರ್ ಅಂತ. ಮಡಿವಾಳದಲ್ಲಿ ಇರ್ತಕ್ಕಂಥ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಆವರಣದಲ್ಲಿ ಯಾವುದೋ ಮೂಲೆಯಲ್ಲಿ ಇರ್ತಾನೆ, ಅಲ್ಲೋಗಿ ಭೇಟಿ ಮಾಡಬೇಕು. ಈ ಕೊತ್ವಾಲ್ ರಾಮಚಂದ್ರನ ತಂಡದ ಹಿಂದೆ ಬಿದ್ದು ಕೆಲವರು ರಸ್ತೆ ಹೆಣವಾಗಿ ಬಿದ್ರು, ಕೆಲವರು ರಾಜಕಾರಣದಲ್ಲಿ ಮಂತ್ರಿಗಳು ಆದರೂ ಅವ್ರು ಹಿಡ್ಕೊಳಕ್ ಇವ್ರು ಹಿಡ್ಕೊಳಕ್ ಅವರು ಕುಸ್ತಿ ಹೊಡೆದಾಟನೇ ಪ್ರಾರಂಭ ಆಗೋಯ್ತು. ಭೂಗತ ಲೋಕ ಮತ್ತೆ ಪಾತಕ ಲೋಕ ಅಂತ ಬಂದ ಕೂಡ್ಲೇನೆ ಪ್ರದೇಶ ಸ್ಲಮ್ಮು ಈ ಭಾಗದಲ್ಲಿ ಬಂದವರು ಅಷ್ಟೇ ಇರ್ತಾರ. ಈ ಪಾತಕ ಲೋಕ ಅಥವಾ ಭೂಗತ ಲೋಕ ಅಂತ ನಾವೇನ್ ಕರಿತೀವಿ, ಅದ್ರೊಳಗೆ ಆ ಲೋಕದೊಳಗೆ ಬರ್ಲಿಕ್ಕೆ ಯಾರಿಗೂ ವಿಶೇಷವಾದ ಏನು ಅರ್ಹತೆಗಳು ಬೇಕಾಗಿಲ್ಲ. ಆಮೇಲೆ ಎಲ್ಲಾ ವರ್ಗದ ಜನ ಅದರೊಳಗೆ ಬಂದು ಹೋಗಿದ್ದಾರೆ. ಬಹುತೇಕರಿಗೆ ಭೂಗತ ಲೋಕ ಅಂದ ತಕ್ಷಣ ಅವರು ಸುಸಂಸ್ಕೃತರಲ್ಲ, ಆಮೇಲೆ ಸಂಸ್ಕೃತಿಹೀನರು, ಅವರಿಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿಕೊಂಡೇ ಬಂದಿರೋರು, ಅಥವಾ ಯಾವುದೇ ಕೌಟುಂಬಿಕ ಹಿನ್ನೆಲೆ ಇಲ್ಲ, ವಿದ್ಯಾವಂತರಲ್ಲ, ಅವಿದ್ಯಾವಂತರೇ ಜಾಸ್ತಿ ಇರ್ತಾರೆ, ಅಥವಾ ಚಟಗಳಿಗೆ ದಾಸರಾಗಿರುವವರು ಭೂಗತ ಲೋಕದಲ್ಲಿ ಪ್ರವೇಶ ಮಾಡಿರ್ತಾರೆ ಅಂತೆಲ್ಲ ಭಾವನೆಗಳಿರ್ತದೆ. ಅದು ಆ ಕಾಲಘಟ್ಟದಲ್ಲಿ ಯಾಕೆ ಭೂಗತ ಲೋಕಕ್ಕೆ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ ಅನ್ನೋದು ಇದೆಯಲ್ಲ, ಸಮಯನೇ ಅದಕ್ಕೆ ಉತ್ತರ ಕೊಡುತ್ತೆ. ಯಾವಾಗ್ಲೂ ಅವ್ರು ಯಾಕೆ ಬಂದಿರ್ತಾರೆ, ಅವ್ರ ಹಿನ್ನೆಲೆ ನೋಡಿದಾಗ ಅದು ಬೇರೆನೆ ಆಗಿರುತ್ತೆ. ಈ ಉದಾಹರಣೆಗೆ ಬೆಂಗಳೂರು ನಗರದ ಭೂಗತ ಲೋಕದಲ್ಲಿ ವಿದ್ಯಾವಂತರು ಬಹಳ ಜನ ಆಗಿ ಹೋಗಿದ್ದಾರೆ. ಅದರೊಳಗೆ ಮೊದಲನೇದಾಗಿ ಮಂಚೂಣಿಯಲ್ಲಿ ನಿಲ್ಲುವಂತ ವ್ಯಕ್ತಿ ಮುತ್ತಪ್ರೈ ಒಬ್ಬ ಪದವೀಧರನಾಗಿ ಅವನು ವಿಜಯ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದ, ನೌಕರರಾಗಿದ್ದು. ರಾಷ್ಟ್ರೀಕೃತ ಬ್ಯಾಂಕ್ ವಿಜಯ ಬ್ಯಾಂಕ್ ನ ನೌಕರರ ಸಂಘದಲ್ಲಿ ಬಹಳ ಸಕ್ರಿಯ ಕಾರ್ಯಕರ್ತನಾಗಿದ್ದು, ಆಮೇಲೆ ಕೆಲವಾರು ಕಾರಣಗಳಿಂದ ಅವರು ಈ ಭೂಗತ ಲೋಕವನ್ನ ಬಿಟ್ಟು ಬಂದಿರೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಅದೇ ರೀತಿ ಬೆಂಗಳೂರು ಭೂಗತ ಲೋಕದಲ್ಲಿ ಯಾವುದು ಕ್ರೌರ್ಯ ದೌರ್ಜನ್ಯ ಇವುಗಳಿಗೆ ಒಳಗಾಗದೆ ಆ ಭೂಗತ ಲೋಕದ ಸಕಲವನ್ನ ಅನುಭವಿಸಿದಂತ ಒಬ್ಬ ವ್ಯಕ್ತಿ ಅಂದ್ರೆ ಡಿ ಡಿ ರವಿ ಅಂದ್ರೆ ಆತ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ. ಕಾಮರ್ಸ್ ವಿಭಾಗದಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ, ಬಹಳ ಮೇಧಾವಿ ವಿದ್ಯಾರ್ಥಿ ಆತ. ಆ ವಿದ್ಯಾರ್ಥಿ ಅವನು BCom ಮುಗಿಸಿದಾಗ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾನೆ ಕೆನರಾ ಬ್ಯಾಂಕ್ ಅಲ್ಲಿ. ಇವನ ಬುದ್ಧಿಮತ್ತೆಯನ್ನ, ಇವನ ವಿದ್ಯಾರ್ಹತೆಯನ್ನ ಎಲ್ಲವನ್ನ ಗಮನಿಸಿ ಅವರು ನೇರವಾಗಿ ಕೆಲಸಕ್ಕೆ ತಗೊಳ್ತಾರೆ. ಆಮೇಲೆ ಮೇಲಾಗಿ ಆತ ಒಂದು ಬಡ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ವಿದ್ಯಾರ್ಥಿ ಆಗಿರ್ತಾನೆ. ಅವನನ್ನ ವಿಶೇಷವಾಗಿ ಕೆಲಸಕ್ಕೆ ಬ್ಯಾಂಕ್ನ ನೌಕರಿಗೆ ಆಯ್ಕೆ ಮಾಡಿಕೊಂಡ ನಂತರ ಇವನ ಬುದ್ಧಿ ಮತ್ತೆ ಇವನ ವಿದ್ಯಾರ್ಹತೆ, ಇಂಗ್ಲಿಷ್ ನಲ್ಲಿದ್ದಂತ ಹಿಡಿತ, ಭಾಷೆಯಲ್ಲಿದ್ದಂತ ಹಿಡಿತ, ಇದನ್ನೆಲ್ಲ ಗಮನಿಸಿ ಅವನಿಗೆ ಸಿಂಗಾಪುರ್ಗೋ ಮಲೇಷಿಯಾಗೋ ವಿಶೇಷ ಆರ್ಥಿಕ ವಿಚಾರಗಳ ಬಗ್ಗೆ ವಿಶೇಷ ತರಬೇತಿ ಕಳಿಸ್ತಾರೆ. ಅವನು ಅಲ್ಲಿಂದ ಬರ್ತಾ ಇರಬೇಕಾದ್ರೆ ಈ ಬ್ಯಾಂಕಿನ ನ್ಯೂನ್ಯತೆಗಳನ್ನ ನೋಡಿಕೊಂಡು ಒಬ್ಬ ಬಹಳ ದೊಡ್ಡ ಆರ್ಥಿಕ ವಲಯದಲ್ಲಿ ಗುರುತಿಸಿಕೊಂಡ ಒಬ್ಬ ಬ್ಯಾಂಕ್ ಅಧಿಕಾರಿಯಾಗಿ ಅವನು ಆರ್ಥಿಕ ಲೋಕದ ಅಪರಾಧದಲ್ಲಿ ಮಂಚೂಣಿಯಲ್ಲಿ ನಿಲ್ಲುವಂತ ಒಬ್ಬ ಅಪರಾಧಿಯಾಗಿರ್ತಾನೆ. ಅದೇ ತರ ಈ ಬೆಕ್ಕಿನ ಕಣ್ ರಾಜೇಂದ್ರ ನೀವು ನೋಡಿರ್ಬೋದು. ಬೆಂಗಳೂರು ಭೂಗತ ಲೋಕದಲ್ಲಿ ಕೊತ್ವಾಲ್ ರಾಮಚಂದ್ರ, MP ಜಯರಾಜ್ ಅವರ ಕಾಲಘಟ್ಟದಲ್ಲಿ ಬಹಳ ಪ್ರವರ್ಧಮಾನದಲ್ಲಿದ್ದಂತ ಒಬ್ಬ ಭೂಗತ ಲೋಕದ ಪಾತಕಿ. ಬೆಕ್ಕಿನ ಕಣ್ಣ ರಾಜೇಂದ್ರನು ಈ ಅವನಿಗೆ ಸ್ಟೂಡೆಂಟ್ ರಾಜೇಂದ್ರ ಅಂತ ಕರಿತಾ ಇದ್ರು. ಯಾಕೆ ಅವನು ಕರಿತಾ ಇದ್ರು ಅಂದ್ರೆ, ರಾಜಾಜಿನಗರದ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ. ಅದಕ್ಕೆ ಅವನಿಗೆ ಭೂಗತ ಲೋಕದಲ್ಲಿ ಸ್ಟೂಡೆಂಟ್ ರಾಜೇಂದ್ರ ಅಂತ ಇದ್ರು. ಅವನು ಬೆಕ್ಕಿನ ಕಣ್ಣಿದ್ದಿದ್ರಿಂದ ಅನಂತರ ಬೆಕ್ಕಿನ ಕಣ್ಣು ರಾಜೇಂದ್ರ. ಅದೇ ತರ ಬೆಂಗಳೂರು ಭೂಗತ ಲೋಕವನ್ನ ಹೆದರಿಸಿದಂತ ಇನ್ನೊಂದು ವ್ಯಕ್ತಿ ಅಂದ್ರೆ ದಿವಾಕರ್ ಹೆಗ್ಡೆ ಅಂತೇಳಿ ಬೆಂಗಳೂರು ನಗರದ ಒಂದು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಯಾಗಿ
ರಾಜಕಾರಣಿಗಳು ಅವನ ಕಡೆ ತಿರುಗಿ ನೋಡೋ ರೀತಿಯಲ್ಲಿ ವಿದ್ಯಾರ್ಥಿ ಲೋಕವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಅದೇ ವಿದ್ಯಾರ್ಥಿಗಳ ನಡುವೆ ಆ ವಿದ್ಯಾರ್ಥಿ ಸಂಘಗಳ ಹಿಡಿತವನ್ನ ಇಟ್ಕೊಂಡು ಪಾತಕ ಲೋಕವನ್ನ ದಿಟ್ಟವಾಗಿ ಎದುರಿಸಿ ಪಾತಕ ಲೋಕ ಹೆದರುವಂಗೆ ಮಾಡಿದಂತ ಇನ್ನೊಬ್ಬ ವಿದ್ಯಾರ್ಥಿ ಯಾರು ಅಂದ್ರೆ ದಿವಾಕರ್ ಹೆಗ್ಡೆ. ಇದೆಲ್ಲದರ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಬಸವನಗುಡಿಯ ಒಂದು ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿ, ಸುಸಂಸ್ಕೃತ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತ ವಿದ್ಯಾರ್ಥಿ, ಮುಸ್ಲಿಂ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಂತ ನಾವೇನು ಹೇಳ್ತೀವಿ ಅಂತ ಕುಟುಂಬದಿಂದ ಬಂದಂತ ಒಬ್ಬ ವಿದ್ಯಾರ್ಥಿ, ಮೇಧಾವಿ ವಿದ್ಯಾರ್ಥಿ, ಬಹುಭಾಷಾ ಪಾಂಡಿತ್ಯವನ್ನ ಹೊಂದಿದ್ದಂತ ವಿದ್ಯಾರ್ಥಿ. ಆತ ಉರ್ದುಲಿ ಪಾಂಡಿತ್ಯವನ್ನು ಹೊಂದಿದ್ದ, ಇಂಗ್ಲಿಷ್ ನಲ್ಲಿ ಪಾಂಡಿತ್ಯವನ್ನ ಹೊಂದಿದ್ದ, ಕನ್ನಡವನ್ನ ಭಾಷೆಯ ಹಿಡಿತವನ್ನು ಇಟ್ಕೊಂಡಿದ್ದಂತ ವಿದ್ಯಾರ್ಥಿ. ಆಮೇಲೆ ಬಹಳ ಬುದ್ಧಿವಂತ ವಿದ್ಯಾರ್ಥಿ. ಯಾವುದೇ ವಿಷಯವನ್ನ ನೀವು ಮಾತಾಡಿದ್ರು ಆ ವಿಷಯದಲ್ಲಿ ಭಾಷಣವನ್ನ ಮಾಡುವಂತ ಶಕ್ತಿ ಇದ್ದಂತ ವಿದ್ಯಾರ್ಥಿ. ಅದು ಏರೋಡೈನಾಮಿಕ್ಸ್ ಇರಲಿ, ಸಂಸ್ಕೃತ ಇರಲಿ, ಆಯುರ್ವೇದ ಇರಲಿ, ಈ ತರ. ಆಮೇಲೆ ಅವನು ಗನ್ಮುನೀರ್ ಅಂತ. ಈ ಪಾತಕ ಲೋಕದಲ್ಲಿ ಮಂಚೂಣಿಗೆ ಹೋದಂತ ಒಬ್ಬ ಯಾರಾದರೂ ವಿದ್ಯಾವಂತ ಪಾತಕಿ ಇದ್ದಾನೆ ಅಂದ್ರೆ ಅದು ಗನ್ಮುನೀರ್. ನಾವು ಈ ಕೊತ್ವಾಲ್ ರಾಮಚಂದ್ರನ ಈ ಭೂಗತ ಲೋಕದ ನಾವೇನು ರೌಡಿ ನಿರೋಧಕ ದಳ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಡಿದಾಗ ಕೊತ್ವಾಲ್ ರಾಮಚಂದ್ರ, MP ಜಯರಾಜ್ ಮತ್ತೆ ಆಯಿಲ್ ಕುಮಾರ್ ಈ ಭಾಗದ ಭೂಗತ ಲೋಕದ ಪಾತಕಿಗಳವರು. ಇವರ ಹಿಂದೆ ಒಂದು ತಂಡವಿತ್ತು. ಆಮೇಲೆ ಈ ದಂಡು ಪ್ರದೇಶದ ಪಾತಕಿಗಳಾದ ಮುರ್ಗಿ ಫಯಾಸ್, ಲೇಸರ್ ಲತೀಫ್, ಕೆಲವು ಪೈಲ್ಮಾನ್ರುಗಳು, ಇವರೆಲ್ಲ ಅದೇ ಮುರ್ಗಿ ಫಯಾಜ್ ಕೋಳಿ ಫಯಾಜ್ ಆ ಭಾಗದ ಪಾತಕಿಗಳ ಒಂದು ತಂಡ ಆದ್ರೆ ಈ ಭಾಗದ ಪಾತಕಿಗಳ ತಂಡ. ಈ ಎರಡೂ ತಂಡದಲ್ಲಿ ಒಂದು ಹೆಸರು ಓಡಾಡ್ತಾ ಇತ್ತು. ಈ ಎರಡೂ ತಂಡದಲ್ಲಿ ಬೆಂಗಳೂರಿನ ಕಂಟೋನ್ಮೆಂಟ್ ಪ್ರದೇಶ, ದಂಡು ಪ್ರದೇಶದ ಪಾತಕ ಲೋಕದಲ್ಲಿ, ಅದೇ ರೀತಿ ನಗರ ಪ್ರದೇಶ, ಬೆಂಗಳೂರು ನಗರ ಪ್ರದೇಶ ಪಾತಕ ಲೋಕದಲ್ಲಿ ಈ ಮುರ್ಗಿ ಫಯಾಸ್, ಈ ಲೇಸರ್ ಲತೀಫ್ ಮತ್ತೆ ಬೇರೆ ಚುಡಿ ಪೈಲ್ಮಾನ್ ಇವರ ನಡುವೆನೂ ಒಂದ್ ಹೆಸರು ಓಡಾಡ್ತಾ ಇತ್ತು. ಈ ಜಯರಾಜು, ಕೊತ್ವಾಲ್ ರಾಮಚಂದ್ರ ಮತ್ತೆ ಆಯಿಲ್ ಕುಮಾರ್ನ ನಡುವೆ ಒಂದ್ ಹೆಸರು ಓಡಾಡ್ತಾ ಇತ್ತು. ಆ ಹೆಸರೇ ಮುನೀರ್ ಅಹಮದ್ ಅಂತ ಹೇಳಿ. ನಮಗೆ ಯಾರು ಈ ಮುನೀರ್ ಅಹಮದ್ ಅಂತ ಪೊಲೀಸಿನ ಯಾವ ದಾಖಲೆಗಳಲ್ಲೂ ಆತ ನಮೂದಾಗಿರಲಿಲ್ಲ. ಆದ್ರೆ ಎರಡೂ ಈ ತಂಡಗಳು ಏನಿತ್ತು, ಪಾತಕ ಲೋಕದ ತಂಡ ಆ ಮುನೀರ್ ಅಹಮದ್ನ ವಿಷಯ ಮಾತಾಡ್ತಾ ಇದ್ರು. ಯಾರೋ ಒಬ್ಬ ಮುನೀರ್ ಅಹಮದ್ ಅಂತೆ, ಅವನ ಹತ್ರ ಒಂದು ಸ್ಟೆನ್ ಗನ್ ಇದೆಯಂತೆ, ಆಮೇಲೆ ಅವನು ಬಹಳ ಶಾರ್ಪ್ ಶೂಟರ್ ಅವನಿದ್ದಾನೆ, ಅವನ ಬಂದೂಕ ಹಿಡಿದ್ರೆ ಗುರಿ ತಪ್ಪೋದೇ ಇಲ್ಲ, ಅವನ ಹತ್ರ ಬಂದೂಕ ನಾನ್ ನೋಡಿದ್ದೀನಿ ಅಂತ ಈ ಕೊತ್ವಾಲನ ತಂಡದ ಹಲವಾರು ಪಾತಕಿಗಳು ಮಾತಾಡ್ತಾ ಇದ್ದಿದ್ದು. ನಮಗೆ ನಾವು ಈ ಕೊತ್ವಾಲ್ ರಾಮಚಂದ್ರನ ತಂಡದ ಹಿಂದೆ ಬಿದ್ದಾಗ ನಮ್ಗೆ ಈ ಮಾಹಿತಿಗಳೆಲ್ಲ ಸಿಗ್ತಾ ಇತ್ತು. ಅವನು ನಿರ್ಜನ ಪ್ರದೇಶದಲ್ಲಿ ಇವ್ರಿಗೆಲ್ಲ ಬರಕ್ ಕೇಳಿದಾಗ ಒಂದು ಶಾಲ್ ಓದ್ಕೊಂಡಿರ್ತಾನೆ, ಶಾಲ್ ಒಳಗಡೆ ಅವನು ಇದನ್ನ ಒಂದು ಗನ್ ಇಟ್ಕೊಂಡಿರ್ತಾನೆ. ಆ ಗನ್ನು ತೆಗೆದ್ರೆ ಅವನು ಶಾರ್ಪ್ ಶೂಟರ್ ತರ ಶೂಟ್ ಮಾಡ್ತಾನೆ. ನಾವು ನಮ್ಮ ಕಡೆ ತಗೊಳ್ಬೇಕು ಅನ್ನೋ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಈ ರೌಡಿಗಳನ್ನ, ಸಣ್ಣ ಪುಟ್ಟ ರೌಡಿಗಳನ್ನ ಹಿಡಿದಾಗ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಆಶ್ಚರ್ಯ ಏನು ಅಂದ್ರೆ ಪೊಲೀಸ್ ವಲಯದ ಯಾವುದೇ ಅಧಿಕಾರಿ ಹತ್ರ ಆ ಗನ್ಮುನೀರ್ನ ಮಾಹಿತಿ ಇರಲಿಲ್ಲ. ಅವನು ಎಲ್ಲಿ ಬರ್ತಾನೆ ಅಂತ ನಮಗೆ ಬಂದಾಗ ಈ ಬೆಂಗಳೂರಿನ ಹೊರವಲಯದಲ್ಲಿ, ಮಡಿವಾಳದ ಹೊರವಲಯ, ಈಗ ಕೋರಮಂಗಲದ ಹೊರವಲಯ ಅಂದ್ರೆ ಸಂಪೂರ್ಣ ನಿರ್ಜನ ಪ್ರದೇಶಗಳು. ಮಡಿವಾಳದಲ್ಲಿ ಇರ್ತಕ್ಕಂಥ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಆವರಣದಲ್ಲಿ ಯಾವುದೋ ಮೂಲೆಯಲ್ಲಿ ಇರ್ತಾನೆ, ಅಲ್ಲೋಗಿ ಭೇಟಿ ಮಾಡಬೇಕು. ಇಲ್ಲ ಮಡಿವಾಳದ ಯಾವುದೋ ಒಂದು ಕೆರೆಯ ದಂಡೆಯಲ್ಲಿ ಇರ್ತಾನೆ, ಅಲ್ಲಿ ಹೋಗಿ ನೋಡ್ಬೇಕು. ಅವನಿಗೆ ಯಾವುದು ಕೆಟ್ಟ ಚಟಗಳಿರಲಿಲ್ಲ. ಅವನು ವಿದ್ಯಾರ್ಥಿ ದಶೆಯಿಂದ ಬಹಳ ಶಿಸ್ತಿನಲ್ಲಿ ಬೆಳೆದಂತ ರೌಡಿ. ಅವ್ರ ತಂದೆ ಬೆಂಗಳೂರಿನ ಒಂದು ಏನು ಪ್ರತಿಷ್ಠಿತ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದವರು, ಕೇಂದ್ರ ಸರ್ಕಾರದ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದವರು, ಕೌಟುಂಬಿಕ ಹಿನ್ನೆಲೆ, ಬಹಳ ವಿದ್ಯಾವಂತರ ಕುಟುಂಬ, ಈ ತರ ಎಲ್ಲ ಮಾಹಿತಿಗಳು ಸಿಗ್ತಾ ಇತ್ತು. ಆದ್ರೆ ಅವನು ಯಾರು, ಅವನ ಚರಿತ್ರೆ ಏನು, ಅವನ ಹಿನ್ನೆಲೆ ಏನು, ಅವನ ಫೋಟೋ ಎಲ್ಲಾದ್ರೂ ಇದೆಯಾ, ಯಾವುದೂ ಸಿಗ್ತಾ ಇರಲಿಲ್ಲ. ಈ ನಡುವೆ ನಾವು ಈ ಪ್ರಕರಣಗಳನ್ನ ತನಿಖೆ ಮಾಡ್ತಾ ಇದ್ವಿ. ಈ ಕೊತ್ವಾಲ್ ರಾಮಚಂದ್ರನ ತಂಡದ ಹಿಂದೆ ಬಿದ್ದು ಆ ಇಡೀ ಸಂಪೂರ್ಣ ಕೊತ್ವಾಲ್ ರಾಮಚಂದ್ರನ ತಂಡವನ್ನ ನಿರ್ನಾಮ ಮಾಡಿದ ಕೀರ್ತಿ ಬೆಂಗಳೂರು ನಗರ ಪೊಲೀಸರದು. ಅದರೊಳಗೆ
ಕೆಲವರು ನಿರ್ನಾಮ ಆದ್ರು, ಕೆಲವರು ರಸ್ತೆ ಹೆಣವಾಗಿ ಬಿದ್ರು, ಕೆಲವರು ಸುಧಾರಣೆ ಅಂತ ಹೇಳಿ ಆ ಸೋಗಿನಲ್ಲಿ ಭೂಗತ ಲೋಕದ ಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡಿದ್ರು. ಕೆಲವರು ರಾಜಕಾರಣದಲ್ಲಿ ಮಂತ್ರಿಗಳು ಆದರು, ನಗರಸಭಾ ಸದಸ್ಯರು ಆದರು, MLA ಆದರು, ಎಲ್ಲವೂ ಆಗಿ ಆದರೆ ಈ ನಡುವೆ ನಮಗೆ ಕೊತ್ವಾಲ್ ರಾಮಚಂದ್ರನ ಕೇಸು, ಆ ನಂತರ ಆಯಿಲ್ ಕುಮಾರನ ಒಂದು ಹಿಡಿತಕ್ಕೆ ಪೊಲೀಸರು ತಗೊಂಡಿದ್ದು, ಆಮೇಲೆ MP ಜಯರಾಜನ ತಂಡವನ್ನ ಕೊತ್ವಾಲ್ ರಾಮಚಂದ್ರನ ಕೊಲೆ ಆದ ನಂತರ MP ಜಯರಾಜನ ತಂಡವನ್ನ ಬಗ್ಗು ಬಡದಂತ ಕೀರ್ತಿ ಬೆಂಗಳೂರು ನಗರದ ಪೊಲೀಸರಿಗೆ. ಅದರೊಳಗೆ ಮುಖ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಕೀರ್ತಿ PG ಹರ್ಲಂಕರ್ ಕಮಿಷನರ್ ಅವ್ರಿಗೆ, ಮರಿಸ್ವಾಮಿ ಮರಿಸ್ವಾಮಿ ಅಂತ ಆಗಿನ DCP ಆಗಿದ್ದವ್ರಿಗೆ, ಆಮೇಲೆ ಆನಂತರ DCP ಆಗಿ ಬಂದಂತ ಜಯಪ್ರಕಾಶ್ ಅವರಿಗೆ, ಈ ತರ ಬೇರೆ ಬೇರೆ ಪೊಲೀಸ್ ಕೋದಂಡರಾಮಯ್ಯ ಅವರಿಗೆ, ಕಮಿಷನರ್ ಕೋದಂಡರಾಮಯ್ಯ ಅವರಿಗೆ, ಆಮೇಲೆ DCP ಆಗಿದ್ದಂತ ರಾಮಕೃಷ್ಣ ಅವರಿಗೆ, ಇವ್ರಿಗೆಲ್ಲ ಅದು ಸಲ್ಲಬೇಕು. ಅವ್ರ ಕೆಳಗಡೆ ನಾವು ಯಾವ ಬೆದರಿಕೆ, ಆಮಿಷ, ಹಂಗುಗಳಿಗೆ ಒಳಗಾಗದೆ ಬೆಂಗಳೂರು ನಗರ ಪೊಲೀಸರು ಕಾನ್ಸ್ಟೇಬಲ್ ಆದಿಯಾಗಿ ACP ವರೆಗೂ ಒಳ್ಳೆ ಕಾರ್ಯವನ್ನ ನಿರ್ವಹಿಸಿ ಭೂಗತ ಲೋಕವನ್ನ ಹಿಡಿತಕ್ಕೆ ತಗೊಂಡ್ವಿ. ಅಂದ್ರೆ ಸಂಪೂರ್ಣ ಭೂಗತ ಲೋಕ ನಿರ್ನಾಮ ಆಗುವ ಮಟ್ಟಕ್ಕೆ ಹೋಯ್ತು. ನಾನು ಆ 83ರಿಂದ 86ರವರೆಗೆ KJಹಳ್ಳಿ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ. ಈ ಕೊತ್ವಾಲ್ ರಾಮಚಂದ್ರನ ತಂಡದ ರೌಡಿ ನಿರೋಧಕ ದಳದಲ್ಲಿ ನಾನು ಒಂದು ಪ್ರಮುಖ ಸ್ಥಳದಲ್ಲಿದ್ದೆ ನಾನು. ಆ ನಂತರ ನನಗೆ ಅಶೋಕ್ ನಗರ ಪೊಲೀಸ್ಗೆ ವರ್ಗಾವಣೆ ಆಯಿತು. 1986 ಡಿಸೆಂಬರ್ ತಿಂಗಳಲ್ಲಿ ನನಗೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಯಿತು. ನಿಮಗೆ ಗೊತ್ತಿದೆ, ಅಶೋಕ್ ನಗರ ಪೊಲೀಸ್ ಠಾಣೆ ಅಂದ್ರೆ ಬಹಳ ಬೆಂಗಳೂರು ನಗರದ ಒಂದು ಪ್ರತಿಷ್ಠಿತ ಪೊಲೀಸ್ ಠಾಣೆ. ಅದು ಯಾವಾಗಲೂ ಬ್ಯುಸಿಯಾಗಿರ್ತಕ್ಕಂಥ ಪೊಲೀಸ್ ಠಾಣೆ. ಡಿಸೆಂಬರ್ 31ನೇ ತಾರೀಕು MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ದೊಡ್ಡ ಬಂದೋಬಸ್ತ್ ಇರುತ್ತೆ. ಅದು ಈಗಲೂ ನಡೀತಾ ಇದೆ, ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋವಂಥ ಇದು. ಆ ಬಂದೋಬಸ್ತು ಆ ಪೊಲೀಸ್ ಠಾಣೆ ಮತ್ತೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಒಂದು ಚಾಲೆಂಜಿಂಗ್ ದಿವಸ ಆಗಿರುತ್ತೆ. ಎಲ್ಲೂ ಗಲಾಟೆ ಆಗದಾಗೆ, ಆ ಹೊಸ ವರ್ಷ ಆಚರಣೆ ಹೆಸರಲ್ಲಿ ದೌರ್ಜನ್ಯಗಳು ನಡೆದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಆ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಾಗಿರುತ್ತೆ. ಮತ್ತೆ ಕಮಿಷನರ್ದು ಆ ಜವಾಬ್ದಾರಿ ಇರುತ್ತೆ. 31ನೇ ತಾರೀಕು ನನಗೊಂದು ಮಾಹಿತಿ ಬರುತ್ತೆ. ಇಂಟೆಲಿಜೆನ್ಸ್ DCP ಚಂದ್ರಶೇಖರ್ ಅಂತ ಅವರು ಇಲ್ಲ ಶಾಂತಿನಗರದಲ್ಲಿ ಲಕ್ಷ್ಮೀ ರಸ್ತೆಯಲ್ಲಿ ಒಬ್ರು ಇದ್ದಾರೆ, ನಾಜೀರ್ ಅಹಮದ್ ಅಂತ. ಅವ್ರ ಮನೆಗೆ ಈ ಒಬ್ಬ ಮುನೀರ್ ಅನ್ನೋ ರೌಡಿ ಬರ್ತಾ ಇದ್ದಾನಂತೆ, ಬೆದರಿಕೆ ಆಗ್ತಾ ಇದ್ದಾನೆ ಅಂತ. ನಾವು ಅದಕ್ಕಿಂತ ಒಂದು ವಾರದ ಮುಂಚೆ ಹೇಳಿದ್ರು ಅದನ್ನೇನಾದ್ರೂ ಮಾಡಿ ಪತ್ತೆ ಮಾಡಬೇಕು. ಆಮೇಲೆ ಅವನು ಬಂದು ಬರೀ ಮುನೀರ್ ಅಹಮದ್ ಅಂತ ಹೇಳ್ತಾನೆ ಹೆಸರು, ಅವನ ಹತ್ರ ಒಂದು ಗನ್ ಇದೆ, ಗನ್ ತೋರಿಸಿ ಬೆದರಿಕೆ ಮಾಡ್ತಾ ಇದ್ದ. ನಾವೆಲ್ಲ ವಿಚಾರಣೆ ಮಾಡ್ತಾ ಇದ್ವಿ. ವಿಚಾರಣೆ ಮಾಡಿದ್ರೆ ಶಾಲೆಯಲ್ಲಿ ಅವರ ಮಕ್ಕಳಿಗೆ ಪ್ರವೇಶವನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣ ತೆಗೆದುಕೊಂಡು ಮೋಸ ಮಾಡಿ ವಾಪಸ್ ಕೇಳಿದಾಗ ಬೆದರಿಕೆ ಆಗ್ತಾ ಇದ್ದಾನೆ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ವಂಚಕನಾಗಿ ನಮಗೆ ಆ ಪ್ರಕರಣದಲ್ಲಿ ಕಾಣಿಸ್ಕೊಳ್ತಾನೆ. ಯಾರವನು ಅಂತ ಹೇಳಿದಾಗ ಅವನ ಹೆಸರು ಮುನೀರ್ ಅಹಮದ್. ನಾವು ಬಹಳ ಕೇವಲವಾಗಿ ಹೌದಾ ಅಂತಂದ್ರೆ, ಯಾವಾಗ ಅವನ ವ್ಯಕ್ತಿ ನಮಗೆ ಒಂದು ವಿದೇಶಿ ನಿರ್ಮಿತ ಪಿಸ್ತೂಲನ್ನ ತೋರಿಸ್ತಾ ಇದ್ದಾನೆ, ಅದು ನಾವು ನೋಡಿದೀವಿ, ಹೊಸ ಒಂದು ಪಿಸ್ತೂಲು, ಅದನ್ನ ತೋರಿಸಿ ಬೆದರಿಕೆ ಆಗ್ತಾ ಇದ್ದಾನೆ. ಜಾಸ್ತಿ ಮಾತಾಡಿದ್ರೆ ಶೂಟ್ ಹಾಕ್ಬಿಡ್ತೀನಿ ಅಂತ ಹೆದರ್ತಾ ಇದ್ದಾನೆ. ಅವನ ಜೊತೆ ಯಾವಾಗಲೂ ಒಂದಿಬ್ಬರು ಬರ್ತಾ ಇರ್ತಾರೆ ಅಂತ ನಾವು ಬಂದಾಗ ಹೇಳಿ ನಾವು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ, ನೀವು ದುಡುಕ್ಬೇಡಿ ಏನು ಅಂತ ಹೇಳಿ ಅವ್ರಿಗೆ ಹೇಳಿ ಮಾಹಿತಿ ಬಂದಾಗ ನಾವು ತಗೊಳ್ಳೋಣ ಅಂತಿದ್ವಿ. 31ನೇ ತಾರೀಕು ಒಂದು ಮಾಹಿತಿ ಬರುತ್ತೆ. ಅವನು ನಾವೆಲ್ಲ ಪೊಲೀಸ್ ಠಾಣೆಯಲ್ಲಿ ನಾನು ಕೂತಿದ್ದೆ. ಮಧ್ಯಾಹ್ನ ಎಲ್ಲ ಈ ರಾತ್ರಿಯ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ನಾವು ವಿಶೇಷವಾದ ಸಭೆ ಕರೆದು ಏನೇನು ಮಾಡಬೇಕು ಬಂದೋಬಸ್ತ್ ವ್ಯವಸ್ಥೆ ಅನ್ನುವಾಗ ನನಗೆ ಫೋನ್ ಬರುತ್ತೆ. ಅವನು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾನೆ, ಅವನ ಜೊತೆ ಇಬ್ಬರು ಇದ್ದಾರೆ, ಕೈಯಲ್ಲಿ ಗನ್ನೆ ಇಟ್ಕೊಂಡು ಬಂದಿದ್ದಾನೆ, ಎದುರಿಸ್ತಾ ಇದ್ದಾನೆ ಅಂತ. ನಮಗೆ ತುಂಬಾ ಆತಂಕ ಆಗುತ್ತೆ. ಆಗ ನಾನು ನನ್ನ ಜೊತೆ ಒಬ್ರು MC ಶ್ರೀನಿವಾಸ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ರು.
ಅವರು ನಂತರ ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿ ಸೋಷಿಯಲ್ ವೆಲ್ಫೇರ್ ಇಲಾಖೆಗೆ ಒಳ್ಳೆ ಈ KPS ಅಲ್ಲಿ ಪರೀಕ್ಷೆಯನ್ನ ಮಾಡಿ ಅವರು ಅಲ್ಲಿ ಅಧಿಕಾರಿಯಾಗಿ ಹೋಗ್ತಾರೆ. ಪೊಲೀಸ್ ಇಲಾಖೆಯನ್ನು ಬಿಡ್ತಾರೆ. ಆ ನಂತರ ಅವರು ಜಾಯಿಂಟ್ ಡೈರೆಕ್ಟರ್ ಆಗಿ ರಿಟೈರ್ ಆಗ್ತಾರೆ. ಅವರು ನನ್ನ ಜೊತೆ ಸಬ್ ಇನ್ಸ್ಪೆಕ್ಟರ್ MC ಶ್ರೀನಿವಾಸ್ ಅಂತ. ನಾವು ಕೂಡಲೇ ಏನು ಮಾಡಿದ್ವಿ, ಕಾರ್ಯಪ್ರವೃತ್ತರಾದ್ವಿ ಅಂದರೆ ನನ್ನ ಜೊತೆ ಒಬ್ಬ ಪೊಲೀಸ್ ಸಿಬ್ಬಂದಿ, ಅವ್ರ ಜೊತೆ ಒಂದು ಪೊಲೀಸ್ ಸಿಬ್ಬಂದಿ, ನನ್ನ ಹತ್ರನೂ ಪಿಸ್ತೂಲ್ ಇದೆ, ಅವ್ರ ಹತ್ರನೂ ಪಿಸ್ತೂಲ್ ಇದೆ. ನಾವು ಇಬ್ರು ಏನು ಮಾಡಿದ್ವಿ, ಆ ಮನೆ ಮೇಲ್ಗಡೆ ದೂರ ವಾಹನ ನಿಲ್ಲಿಸಿ ಹಿಂದುಗಡೆಯಿಂದ ಅವ್ರು ದಾಳಿ ಮಾಡೋದು, ಮುಂದುಗಡೆಯಿಂದ ನಾನು ದಾಳಿ ಮಾಡ್ಬೋದು, ಅವ್ರು ಯಾವ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಪ್ಲಾನ್ ಮಾಡಿ ಆ ಮನೆ ಒಳಗಡೆ ನಾವು ಹೋದ್ವಿ. ಮನೆ ಒಳಗಡೆ ಹೋದಾಗ ಅವರು ಮೊದಲಿಗೆ ಬಂದ್ಬಿಟ್ರು ಒಳಗಡೆ. ಯಾರು ಹಿಂಬಾಗ್ಲಿಂದ ಬಂದಂತ ಶ್ರೀನಿವಾಸು ಮೊದಲಿಗೆ ಬಂದ್ರು. ನಾನು ಆ ನಂತರ ಇಲ್ಲಿ ಬಂದೆ, ಬಾಗ್ಲಾಕಿತ್ತು, ತಟ್ಟಿ ಒಳಗಡೆ ಹೋಗುವಷ್ಟರೊಳಗೆ ಬಾಗಿಲು ತೆಗೆದ್ರು. ಒಳಗಡೆ ಹೋದ್ರೆ ಅಲ್ಲಿ ಗಡಿಬಿಡಿ. ಆ ಹಿಂದ್ಗಡೆ ಅವರು ನುಗ್ಗಿದಾಗ ಅವ್ರಿಗೊಬ್ಬ ಶ್ರೀನಿವಾಸ್ ಅವ್ರಿಗೆ ಒಬ್ಬ ಪೈಲ್ವಾನ್ ಅಡ್ಡ ಸಿಕ್ಬಿಟ್ಟ. ಆ ಪೈಲ್ವಾನು ಅವ್ರು ಶ್ರೀನಿವಾಸ್ಗೂ ಅವ್ರಿಗೂ ಜಟಾಪಟಿ. ಅವ್ರನ್ನ ಹಿಡ್ಕೊಳಕ್ ಇವ್ರನ್ನ ಹಿಡ್ಕೊಳಕ್ ಅವರು ಕುಸ್ತಿ ಹೊಡೆದಾಟನೇ ಪ್ರಾರಂಭ ಆಗೋಯ್ತು.